ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಜಗತ್ತು ಅಥವಾ ವಿಶ್ವ ಅಥವಾ ಬ್ರಹ್ಮಾಂಡ ಈ ವಿಷಯದ ಬಗ್ಗೆ ಒಂದು ಚಿಕ್ಕ ಪ್ರಬಂಧನ ರೆಡಿ ಮಾಡಿದ್ದೀನಿ. ಈ ಪ್ರಬಂಧ ನಿಮಗೆ ಯೂಸ್ಫುಲ್ ಅನಿಸಿದರೆ ನೀವಿಂದ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ಬೇರೆಯವರಿಗೂ ಶೇರ್ ಮಾಡಿ. ಓಕೆ, ಇವಾಗ ಪ್ರಬಂಧನ ಶುರು ಮಾಡೋಣ ಬನ್ನಿ. ಮೊದಲಿಗೆ ಪೀಠಿಕೆ. ಜಗತ್ತು ಎನ್ನುವುದು ಸಮಸ್ತವನ್ನು ಒಳಗೊಂಡಿರುವ ಭೌತ ವ್ಯವಸ್ಥೆ. ನಮಗೂ ನಮ್ಮ ಉಪಕರಣಗಳಿಗೂ ಗೋಚರವಾಗುವ ಮತ್ತು ಕೆಲವೊಂದು ವರ್ತಮಾನದಲ್ಲಿ ಗೋಚರವಾಗದೆ ಮುಂದೆಂದೋ ಅನಾವರಣಗೊಳ್ಳಲಿರುವ ಸಕಲ ಭೌತಕಾಯಗಳ ಶಕ್ತಿ ಆಕಾರಗಳ ಮತ್ತು ವಿಕಿರಣ ಮೂಲಗಳ ಸಮಗ್ರ ಸಮುದಾಯ. ಸುಮಾರು 1375 ಕೋಟಿ ವರ್ಷಗಳ ಹಿಂದೆ ಒಂದು ಚಿಕ್ಕಾತಿ ಚಿಕ್ಕ ಕಣದಿಂದ ಸ್ಫೋಟಗೊಂಡು ಅದು ಉಬ್ಬುತ್ತಾ ವಿಕಾಸ ಹೊಂದುತ್ತಾ ಅನೇಕ ಬ್ರಹ್ಮಾಂಡಗಳನ್ನು ತನ್ನಗೆ ಅಡಗಿಸಿಕೊಂಡು ಸೃಷ್ಟಿಯ ಕಾರ್ಯಕ್ಕೆ ಸಿದ್ಧವಾಗಿ ಈ ಬೃಹತ್ ಜಗತ್ತು ರೂಪುಗೊಂಡಿತು ಎನ್ನುವುದು ವಿಜ್ಞಾನಿಗಳ ಅಭಿಮತ. ಇವಾಗ ವಿವರಣೆ. ಡಾಕ್ಟರ್ ಚಟರ್ಜಿಯವರು ಬೃಹತ್ ಆಕಾಶಕಾಯಗಳು ಭೂಮಿಯ ಮೇಲ್ಪದರದ ಮೇಲೆ ಬಿಲಿಯನ್ ವರ್ಷಗಳ ಹಿಂದೆ ಅಪ್ಪಳಿಸಿದರ ಪರಿಣಾಮ ಬೃಹತ್ ಕುಳಿಗಳು ರಚನೆಯಾಯಿತು. ಇದರಲ್ಲಿ ನೀರು ಮತ್ತು ಜೀವ ಉಗಮಕ್ಕೆ ಬೇಕಾದ ಅಗತ್ಯ ರಾಸಾಯನಿಕಗಳಿದ್ದು ಇವೇ ಮುಂದೆ ಜೀವ ಉಗಮಕ್ಕೆ ಕಾರಣವಾಯಿತು ಎಂದು ವಿವರಿಸಿದ್ದಾರೆ. ಹೀಗೆ ಈ ಜಗತ್ತಿನಲ್ಲಿ ಅನೇಕ ಸಜೀವ ಮತ್ತು ನಿರ್ಜೀವ ವಸ್ತುಗಳು ಹುಟ್ಟಿಕೊಂಡವು. ಇವಾಗ ನೆಕ್ಸ್ಟ್ ಪ್ಯಾರಾದಲ್ಲಿ ಈ ಜಗತ್ತಿನಲ್ಲಿ ಒಟ್ಟು 7 ಖಂಡಗಳಿವೆ. ಅವುಗಳೆಂದರೆ ನೆಕ್ಸ್ಟ್ ಲೈನಲ್ಲಿ 1 ಹಾಕಿ ಬರೆಯಿರಿ. ಏಷ್ಯಾ ಖಂಡ. ಇದು ಜಗತ್ತಿನ ಅತಿ ದೊಡ್ಡ ಖಂಡವಾಗಿದೆ ಮತ್ತು ಜನಸಂಖ್ಯೆಯಲ್ಲೂ ಕೂಡ ಪ್ರಥಮ ಸ್ಥಾನದಲ್ಲಿದೆ. ಹಾಗೆಯೇ ನಮ್ಮ ಭಾರತವು ಕೂಡ ಈ ಖಂಡದಲ್ಲಿದೆ. ನೆಕ್ಸ್ಟ್ ಲೈನಲ್ಲಿ 2 ಹಾಕಿ ಬರೆಯಿರಿ. ಆಫ್ರಿಕಾ ಖಂಡ. ವಜ್ರಗಳು ಮತ್ತು ಚಿನ್ನದ ಉತ್ಪಾದನೆಗೆ ಹೆಸರುವಾಸಿಯಾದ ಆಫ್ರಿಕಾ ಜಗತ್ತಿನ 2ನೇ ಪ್ರಮುಖ ದೊಡ್ಡ ಖಂಡವಾಗಿದೆ. ಈ ಖಂಡದ ಮತ್ತೊಂದು ವಿಶೇಷವೇನೆಂದರೆ ಇಲ್ಲೇ ಮೊದಲ ಮಾನವ ಜನನ ಮತ್ತು ಬೆಳವಣಿಗೆಯಾಗಿದೆ ಎಂದು ತಿಳಿದುಬಂದಿದೆ. ನೆಕ್ಸ್ಟ್ ಲೈನಲ್ಲಿ 3 ಉತ್ತರ ಅಮೇರಿಕಾ. ಇದು ಜಗತ್ತಿನ 3ನೇ ಅತಿ ದೊಡ್ಡ ಖಂಡವಾಗಿದೆ. ನೆಕ್ಸ್ಟ್ ಲೈನಲ್ಲಿ 4 ದಕ್ಷಿಣ ಅಮೇರಿಕಾ. ಇದು ವಿಶ್ವದ 4ನೇ ಅತಿ ದೊಡ್ಡ ಖಂಡವಾಗಿದೆ. ನೆಕ್ಸ್ಟ್ ಲೈನಲ್ಲಿ 5 ಅಂಟಾರ್ಟಿಕಾ. ಇದು ವಿಶ್ವದ 5ನೇ ಅತಿ ದೊಡ್ಡ ಖಂಡವಾಗಿದ್ದು ಅದರ 99% ಪ್ರದೇಶವು ಹಿಮದಿಂದ ಕೂಡಿದೆ. ನೆಕ್ಸ್ಟ್ 6 ಯುರೋಪ್. ಇದು ಸುಂದರ ಮತ್ತು ಸಮೃದ್ಧವಾದ ಖಂಡವಾಗಿದ್ದು ವಿಶ್ವದ 6ನೇ ಅತಿ ದೊಡ್ಡ ಖಂಡವಾಗಿದೆ. ಬ್ರಾಕೆಟಲ್ಲಿ 2ನೇ ಅತಿ ಚಿಕ್ಕ ಖಂಡವಾಗಿದೆ ಅಂತ ಹೇಳಿನೂ ಕೂಡ ಬರೀಬಹುದು. ನೆಕ್ಸ್ಟ್ 7 ಆಸ್ಟ್ರೇಲಿಯಾ. ಇದು ಜಗತ್ತಿನ ಅತಿ ಚಿಕ್ಕ ಖಂಡವಾಗಿದೆ. ಇವಾಗ ನೆಕ್ಸ್ಟ್ ಪ್ಯಾರಾದಲ್ಲಿ ಈ ಜಗತ್ತಿನಲ್ಲಿ ಒಟ್ಟು 240ಕ್ಕೂ ಹೆಚ್ಚು ದೇಶಗಳು ಮತ್ತು ಪ್ರಾಂತ್ಯಗಳು ಇದ್ದರೂ ಕೂಡ ಯುನೈಟೆಡ್ ಸ್ಟೇಟ್ಸ್ ನೀಡಿದ ಮಾನ್ಯತೆಯ ಪ್ರಕಾರ ಪ್ರಸ್ತುತ ವಿಶ್ವದಲ್ಲಿ 196 ದೇಶಗಳಿವೆ. ಅದರಲ್ಲಿ 192 ದೇಶಗಳು ವಿಶ್ವಸಂಸ್ಥೆಯ ಸದಸ್ಯರಾಗಿವೆ ಮತ್ತು 2 ದೇಶಗಳು ವಿಶ್ವಸಂಸ್ಥೆಯ ಪ್ರೇಕ್ಷಣಾಲಯ ಸ್ಥಾನವನ್ನು ಹೊಂದಿವೆ. ನಾಗರಿಕತೆ ಬೆಳೆದಂತೆ ಸಂವಹನಕ್ಕಾಗಿ ಭಾಷೆ ರೂಪುಗೊಳ್ಳುತ್ತಾ ಹೋಯಿತು. ನಮ್ಮ ಪೂರ್ವಿಕರು ಸನ್ನೆಗಳ ಮೂಲಕ ಸಂವಹನ ನಡೆಸುತ್ತಿದ್ದರು. ಸುಮಾರು 10,000 ವರ್ಷಗಳ ಹಿಂದೆ ಭಾಷೆ ಎಂಬುದು ಮನುಷ್ಯನ ಬದುಕನ್ನು ಬದಲಿಸಿತು. ಇಂದು ಜಗತ್ತಿನ ಆಯಾ ದೇಶ ಪ್ರದೇಶಗಳ ಜನರು ಲಕ್ಷಾಂತರ ಭಾಷೆಗಳನ್ನು ಬಳಸುತ್ತಿದ್ದಾರೆ. ಇವಾಗ ನೆಕ್ಸ್ಟ್ ಪ್ಯಾರಾದಲ್ಲಿ ಜಗತ್ತಿನ ಬಗ್ಗೆ ನಮ್ಮ ಜವಾಬ್ದಾರಿ ಬಹಳ ಮುಖ್ಯವಾದುದು. ಈ ಜಗತ್ತಿನ ಬಗ್ಗೆ ನಮ್ಮ ಪ್ರಮುಖ ಜವಾಬ್ದಾರಿಗಳೆಂದರೆ ನೆಕ್ಸ್ಟ್ ಲೈನಲ್ಲಿ 1 ಹಾಕಿ ಬರೆಯಿರಿ. ಪರಿಸರ ಸಂರಕ್ಷಣೆ. ಇದಕ್ಕಿಂತ ಕೆಳಗಡೆ ಸ್ಟಾರ್ ಹಾಕಿ ಬರೆಯಿರಿ. ಪ್ರಕೃತಿಯನ್ನು ಪ್ರೀತಿಸುವುದು ಮತ್ತು ರಕ್ಷಣೆ ಮಾಡುವುದು. ನೆಕ್ಸ್ಟ್ ಲೈನಲ್ಲಿ ಮತ್ತೆ ಸ್ಟಾರ್ ಹಾಕಿ ಬರೆಯಿರಿ. ಮರಗಳನ್ನು ಬೆಳೆಸುವುದು ಹಾಗೂ ಅರಣ್ಯ ನಾಶವನ್ನು ತಡೆಯುವುದು. ನೆಕ್ಸ್ಟ್ ಲೈನಲ್ಲಿ ಮತ್ತೆ ಸ್ಟಾರ್ ಹಾಕಿ ಬರೆಯಿರಿ. ಪ್ಲಾಸ್ಟಿಕ್ ಬಳಕೆಯನ್ನು ಕಡಿಮೆ ಮಾಡುವುದು ಮತ್ತು ಪರಿಸರ ಸ್ನೇಹಿ ವಸ್ತುಗಳನ್ನು ಬಳಸುವುದು. ನೆಕ್ಸ್ಟ್ ಲೈನಲ್ಲಿ ಸ್ಟಾರ್. ನೀರು, ಗಾಳಿ ಹಾಗೂ ಮಣ್ಣಿನ ಮಾಲಿನ್ಯವನ್ನು ತಡೆಯುವುದು. ಇವಾಗ ನೆಕ್ಸ್ಟ್ ಲೈನಲ್ಲಿ 2 ಹಾಕಿ ಬರೆಯಿರಿ. ಶಾಂತಿ ಮತ್ತು ಸಹಬಾಳ್ವೆ. ನೆಕ್ಸ್ಟ್ ಲೈನಲ್ಲಿ ಸ್ಟಾರ್ ಹಾಕಿ ಬರೆಯಿರಿ. ವಿಶ್ವದಾದ್ಯಂತ
ಶಾಂತಿ, ಪ್ರೀತಿ ಮತ್ತು ಸೋದರತ್ವವನ್ನು ಉತ್ತೇಜಿಸುವುದು. ನೆಕ್ಸ್ಟ್ ಲೈನಲ್ಲಿ ಧರ್ಮ, ಜಾತಿ, ಭಾಷೆ ಮತ್ತು ರಾಷ್ಟ್ರಗಳ ನಡುವಿನ ಭೇದ ಭಾವವನ್ನು ತೊರೆದು ಮನುಕುಲ ಒಂದೇ ಎಂಬ ಭಾವನೆಯನ್ನು ಬೆಳೆಸುವುದು. ಇವಾಗ ನೆಕ್ಸ್ಟ್ ಲೈನಲ್ಲಿ ಮೂರು ಅಂತ ಹಾಕಿ ಬರೆಯಿರಿ. ನೈಸರ್ಗಿಕ ಸಂಪನ್ಮೂಲಗಳ ಮಿತ ಬಳಕೆ. ನೆಕ್ಸ್ಟ್ ಲೈನಲ್ಲಿ ಸ್ಟಾರ್ ಹಾಕಿ ಬರೆಯಿರಿ. ನೀರು, ವಿದ್ಯುತ್ ಮತ್ತು ಇಂಧನಗಳನ್ನು ಮಿತವಾಗಿ ಬಳಸುವುದು. ನೆಕ್ಸ್ಟ್ ಲೈನ್ ಅಗತ್ಯಕ್ಕಿಂತ ಹೆಚ್ಚು ಸಂಪನ್ಮೂಲಗಳನ್ನು ಬಳಸದೆ ಮುಂದಿನ ಪೀಳಿಗೆಗೆ ಉಳಿಸುವುದು. ನೆಕ್ಸ್ಟ್ ಲೈನಲ್ಲಿ 4 ಹಾಕಿ ಬರೆಯಿರಿ. ವಿಜ್ಞಾನ ಮತ್ತು ತಂತ್ರಜ್ಞಾನದ ಸದ್ಬಳಕೆ ಅಂತ ಸೈಡೆಡ್ ಲೈನನ್ನು ಕೊಟ್ಟು ಕೆಳಗಡೆ ಬರೆಯಿರಿ. ತಂತ್ರಜ್ಞಾನವನ್ನು ಮಾನವನ ಕಲ್ಯಾಣಕ್ಕಾಗಿ ಮಾತ್ರ ಬಳಸುವುದು. ನೆಕ್ಸ್ಟ್ ಲೈನಲ್ಲಿ ವಿಜ್ಞಾನವನ್ನು ಪರಿಸರ ಸ್ನೇಹಿ ಆವಿಷ್ಕಾರಗಳಿಗಾಗಿ ಬಳಸುವುದು. ಇವಾಗ ನೆಕ್ಸ್ಟ್ ಉಪಸಂಹಾರ ಅಂತ ಹೇಳಿ ಸೈಡ್ ಹೆಡ್ಲೈನನ್ನು ಕೊಟ್ಟು ಕೆಳಗಡೆ ಬರೆಯಿರಿ. ವಸುದೈವ ಕುಟುಂಬಕಂ ಅಂದರೆ ಜಗತ್ತೇ ಒಂದು ಕುಟುಂಬ. ಈ ತತ್ವದಡಿ ಜಗತ್ತಿನ ಹಿತವೇ ನಮ್ಮ ಹಿತ. ನಮ್ಮ ಕೆಲವೊಂದು ಜವಾಬ್ದಾರಿಯುತ ಕೆಲಸಗಳು ಜಗತ್ತನ್ನು ಉತ್ತಮ ಸ್ಥಳವನ್ನಾಗಿ ಮಾಡಲು ಸಹಾಯ ಮಾಡುತ್ತದೆ, ಹಾಗೆಯೇ ಉತ್ತಮ ಭವಿಷ್ಯವನ್ನು ರೂಪಿಸಲು ಸಾಧ್ಯವಾಗುತ್ತದೆ. ಧನ್ಯವಾದಗಳು.